ನಿಮ್ಗೆ ಗೊತ್ತಿರುತ್ತೆ, ದಿಸ್ ಇಸ್ ಗಿಫ್ಟೆಡ್ ಬೈ ಸ್ಯಾಮ್ ಸಮೀರ್. ಶೋರೂಮಿಗೆ ಹೋದೆ, ರ್ಯಾಡೋ ಶೋರೂಮ್ಗೆ. ಕ್ಯಾರೆ ಮಾಡ್ತಾ ಇಲ್ಲ. ಬ್ರೋ, ನಿಮ್ಮದು ವಾಚ್ ಕಲೆಕ್ಷನ್ ವಿಡಿಯೋ ನೋಡಿದ್ದೆ. ಏನು ಕತೆ ಅಷ್ಟು ವಾಚಸ್ ಎಲ್ಲ ಇದೆ ನಿಮ್ಮ ಹತ್ರ? ವಾಚಾ? ಅದೊಂದು ದೊಡ್ಡ ಸ್ಟೋರಿ. ಎಲ್ಲಿಂದ ಸ್ಟಾರ್ಟ್ ಆಯಿತು ಏನು ಅಂತ ನಿಂಗೆ ಗೊತ್ತಾಗಬೇಕಾ? ಒಂದು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಕ್ಸ್ಪ್ಲೇನಾ? ಸ್ನೇಹಿತರೆ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ ತುಂಬ ಜನ. ನೀವು ಸ್ಟಾರ್ಟಿಂಗಲ್ಲಿ ನೋಡಿ ಕಮೆಂಟು ಹಾಕಿದ್ರಿ. ಸೊ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ನಮಗೊಂದು ಈಗ ಇವೆಂಟಿಗೆ ಹೋಗ್ಲಿಕ್ಕಿದೆ. ಸೊ ಫಸ್ಟು ಆಫೀಸಿಗೆ ಹೋಗಿ ಸ್ಟುಡಿಯೋಲ್ಲಿ ಇದೆಲ್ಲ ತೋರಿಸಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಖತ್ತಾಗಿದೆ ಸ್ಟೋರಿ, ನೀವು ಕೇಳಿ. ಅದಾದಮೇಲೆ ಇವೆಂಟಿಗೆ ಹೋಗಿ ಏನಾಗುತ್ತೆ ಅಂತ ಮುಂದೆ ಹೋಗ್ತಾ ಹೋಗೋಣ. ನೀವು ಅಷ್ಟು ತನಕ ಏನು ಮಾಡಬೇಕಂದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕ್ರೇಜಿ ಕಂಟೆಂಟ್ ಬರುತ್ತೆ ಈ ಕ್ವಾಲಿಟಿಯಲ್ಲಿ. ನೀವು ನೋಡಿದ್ದೀರಾ? ಇಲ್ಲ ತಾನೇ? ಇನ್ನೂ ಜಾಸ್ತಿ ಬರುತ್ತೆ ಅಲ್ಲ ನಿಶಲ್? ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಲೆಟ್ಸ್ ಗೋ. ಸ್ನೇಹಿತರೆ ಆಫೀಸಿಗೆ ಬಂದೆ. ಇದು ಟ್ರಾನ್ಸಿಷನ್ ಶಾಟ್ ಹೊಡೆದಿರೋದು. ನಿಮಗೆ ನನ್ನ ಕ್ರೇಜಿ ವಾಚ್ ಕಲೆಕ್ಷನ್ ತೋರಿಸ್ತೇನೆ, ಅಪ್ಗ್ರೇಡೆಡ್. ಓಕೆನಾ? ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಇದು ಮಾಡೋ ಮುಂಚೆ ಕ್ಲೈಂಟ್ ಕಾಲ್ಸ್ ಇತ್ತು, ಹಾಗೆ ಲೇಟ್ ಆಯಿತು. ಆ್ಯಂಡ್ ಈಗ ಬೇಗ ನಿಮಗೆಲ್ಲ ತೋರಿಸಿ ನಾವು ಒಂದು ಕಡೆ ಹೋಗಬೇಕು ಸಹ. ಅದು ನೀವು ಟೈಟಲ್ ನೋಡಿರ್ತೀರ ಇಲ್ವಾ ಗೊತ್ತಿಲ್ಲ, ಬಟ್ ದೆನ್ ಹೋಗಬೇಕು ಸಹ, ಅದು ಸಹ ತೋರಿಸ್ತೇನೆ. ಆ್ಯಂಡ್ ಇಲ್ಲಿ ನೋಡಿ, ಇವತ್ತು ನನಗೆ ಈ ವಾಚ್ ಕಲೆಕ್ಷನ್ ವೀಡಿಯೋ ಮಾಡೋಕ್ಕಿಂತ ಜಾಸ್ತಿ ಖುಷಿ ಅಂತ ಗೊತ್ತುಂಟ. ಇಲ್ಲಿ ನೋಡಿ ಹೇಗಿದೆ ಅಲ್ಲ ಟ್ರಾನ್ಸ್ಫಾರ್ಮೇಷನ್. ಈಗಿದ್ದವ್ರು ಹೀಗೆ ಆಗ್ತಾರೆ ಅಂತ ನೀವು ನಂಬ್ತೀರಾ? ಈಗಿದ್ದವ್ರು ಹೀಗೆ ಆಗ್ತೀರಾ ಅಂತ ನೀವು ನಂಬ್ತೀರಾ? ಫೀಮೇಲು ಮೇಲು ಇಬ್ಬರು ಸಹ ಕರೆಕ್ಟಾ? ಅದು ಸಹ ನ್ಯಾಚುರಲ್ ಹೋಮ್ ಫುಡ್ ತಿನ್ಕೊಂಡು. ಈಗ ಒಂದು ಪಾಸ್ ಆಗಿ ಇವ್ರು ರಿವ್ಯೂ ಕೇಳಿ ನೀವು, ಆಯಿತಾ? ಶ್ರವಣ್ ಸರ್, ಹೇಗಿದ್ದೀರಾ? ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನನ್ನು ಇಷ್ಟು ಗೈಡ್ ಮಾಡಿ, ಇಷ್ಟು ಕಾನ್ಫಿಡೆಂಟ್ ಆಗಿ ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ವಾಸ್ 84 ನಿಮ್ಮ ಪ್ರೋಗ್ರಾಮ್ ಜಾಯ್ನ್ ಆದಾಗ. ನಾವು ಐ ಆಮ್ 68. ಐ ಆಮ್ ಪ್ರೌಡ್ಲಿ ಸೇಯಿಂಗ್ ಐ ಆಮ್ 68 ನೌ. ಬ್ಯಾಕ್ ಟು ಶೇಪ್. ಬಟ್ ಆಫ್ಟರ್ ಜಾಯ್ನಿಂಗ್ ಟು ಯುವರ್ ಪ್ರೋಗ್ರಾಮ್, ವಿತಿನ್ ಒನ್ ವೀಕ್ ಅಲ್ಲ, ಒಂದು ಕಾಲಲ್ಲೇ ಗೊತ್ತಾಯಿತು ನೀವು ಎಷ್ಟು ಕೇರ್ ಮಾಡ್ತೀರಾ ನಿಮ್ಮ ಕ್ಲೈಂಟ್ಸ್ನ, ಹೇಗೆ ಮೋಟಿವೇಟ್ ಮಾಡ್ತೀರಾ ಅಂತ. ತುಂಬ ಖುಷಿ ಆಯಿತು ಸರ್. ಒಂದೇ ಒಂದು ಕಾಲಲ್ಲಿ ನಾನು ಡಿಸೈಡ್ ಮಾಡಿದ್ದು, ನೋ, ಐ ವಾಂಟ್ ಟು ಜಾಯಿನ್ ಟು ಶ್ರವಣ್ ಸರ್ ಪ್ರೋಗ್ರಾಮ್. ಇಲ್ಲ ಸರ್, ನಾನು ಅದು ಒಂದು ಡಿಸಿಷನ್ ಮಾಡಿದ್ದಕ್ಕೆ ಐ ಆಮ್ ಹಿಯರ್ ನೌ. ಎಷ್ಟು ಖುಷಿ ಆಗುತ್ತೆ ಬ್ಯಾಕ್ ಟು ಶೇಪ್ ಬರೋದು ಅಂತ ಗೊತ್ತಾಗುತ್ತೆ. ನಾನು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೇಳಿದ್ರಿ ತಾನೇ ರಿವ್ಯೂ ಹೇಗೆ? ನಿಮಗೆ ಸಹ ಇದೇ ಥರ ಫಿಟ್ ಆಗಬೇಕು ಮನೆಯಲ್ಲೇ ತಿನ್ಕೊಂಡು ಅಂದರೆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಡೀಟೇಲ್ಸ್ ಫಿಲ್ ಮಾಡಿ ಕಳಿಸಿದ್ರೆ ಆಯಿತು, ಕನೆಕ್ಟ್ ಆಗಿ ಫಿಟೇಜ್ ಜರ್ನಿ ಸ್ಟಾರ್ಟ್ ಮಾಡೋಣ. ಯಾಕೆ ಗೊತ್ತಾ ಸ್ನೇಹಿತರೆ, ಈಗ ನಾನು ಔಟ್ಫಿಟ್ ಹಾಕಿದ್ದೀನಿ. ಈ ಔಟ್ಫಿಟ್ ಚೆನ್ನಾಗಿ ಕಾಣ್ತುಂಟಲ್ಲ? ಚೆನ್ನಾಗಿ ಕಾಣ್ತುಂಟ ಇಲ್ವಾ? ಚೆನ್ನಾಗಿ ಕಾಣ್ತುಂಟು. ಯಾಕೆ ಅಂದರೆ ನಾನು ಒಂದು ಒಳ್ಳೆ ಫಿಟ್ ಆಗಿ ಶೇಪಲ್ಲಿ ಇದ್ದೀನಿ. ಸೊ ಯಾರೆಲ್ಲ ಫಿಟ್ ಆಗಿರ್ತೀರಲ್ಲ, ನೀವು ಏನು ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಮತ್ತು ನೀವು ಬಟ್ಟೆ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕಂತಿಲ್ಲ, ಅರ್ಥ ಆಯ್ತಾ? ಹೆಲ್ತ್ ಬಗ್ಗೆ, ಬಟ್ಟೆ ಬಗ್ಗೆ, ಲುಕ್ಸ್ ಬಗ್ಗೆ, ಕಾನ್ಫಿಡೆನ್ಸ್ ಬಗ್ಗೆ. ಸೊ ಈಗಲೇ ಫಿಟ್ ಆಗಿ ಅಮೇಝಿಂಗ್ ಆಗಿ ಕಾಣಿ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಿ. ನಿಮ್ಮನ್ನು ಏನಾದರೂ ನಿಲ್ಲಿಸ್ತಾ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ವಿ ವಿಲ್ ಗೈಡ್ ಯು. ಓಕೆನಾ? ಸೊ ಅಂದರೆ ಆ್ಯಂಡ್ ಟೈಮ್ ಪಾಸಿಗೆಲ್ಲ ಸೀರಿಯಸ್ ಇದ್ದರೆ ಮಾತ್ರ, ಯಾಕಂದರೆ ಐ ವರ್ಕ್ ವಿತ್ ಓನ್ಲಿ ಸೀರಿಯಸ್ ಪೀಪಲ್. ಎನಿವೇಸ್, ಲೆಟ್ಸ್ ಗೆಟ್ ಬ್ಯಾಕ್ ಟು ವಾಚ್ ಕಲೆಕ್ಷನ್. ವಾಚ್ ಕಲೆಕ್ಷನ್ ಪಾರ್ಟ್ 2 ಅಪ್ಗ್ರೇಡೆಡ್. ಓಕೆನಾ? ಸೊ ಫಸ್ಟು ನಾನು ನಿಮಗೆ ಒಂದು ಫಸ್ಟ್ ವಾಚ್ ತೋರಿಸ್ತೀನಿ. ಮುಂಚೆ ನೋಡಿರ್ಬೋದು ನೀವು, ಬಟ್ ದಿಸ್ ಈಸ್ ಮೈಕಲ್ ಕಾಸ್, ರೈಟ್? ಈ ವಾಚ್ನ ನಾನು ಫಸ್ಟು ಒಂದು ಸ್ವಲ್ಪ ಜಾಸ್ತಿ ದುಡ್ಡಿದ್ದು ವಾಚ್ ತೊಗೊಂಡಂದ್ರೆ ಇದೆ. ನನಗೆ ಗೋಲ್ಡ್ ಕಲರ್ ಅಂದರೆ ತುಂಬ ಇಷ್ಟ, ಆಯಿತಾ? ಹೀಗೆ ಹೋಗಿದ್ದೆ ಅಥವಾ ಯಾರ್ದೋ ಸ್ಟೋರಿಯಲ್ಲಿ ಎಲ್ಲೋ ನೋಡಿದ್ದೆ, ನನಗೆ ನೋಡಿ ಫುಲ್ ಅಟ್ರಾಕ್ಟ್ ಆಯಿತಾ. ಟೆನ್ಷನ್, ತೊಗೊಳ್ಬೋದಾ ಬೇಡ, ಪ್ರೈಸ್ ಎಷ್ಟಿರುತ್ತೆ, ಟೆನ್ಷನ್ ಗೊತ್ತಿಲ್ಲ ಅಲ್ಲ, ಬಜೆಟ್ ಇರಲಿಲ್ಲ ಬ್ಯಾಕ್ ದೆನ್, ತುಂಬ ವರ್ಷ ಆಯಿತು. ಸೊ ಬಟ್ ಹೋದೆ, ಹೇಗೋ ಬಜೆಟಲ್ಲಿ ಮ್ಯಾಚ್ ಆಯಿತು, ಈ ವಾಚ್ ತೊಗೊಂಡೆ. ತುಂಬ ಖುಷಿ, ದಿನ ಇದನ್ನೇ ಹಾಕೋದು, ರೈಟ್? ಬಟ್ ಆಗ ನನಗೆ ಬ್ರ್ಯಾಂಡು, ಯಾವ ವಾಚ್, ಏನು ABC ಗೊತ್ತಿರಲಿಲ್ಲ. ಚೆನ್ನಾಗಿ ಉಂಟಾ, ತೊಗೊಂಡೆ. ಓಕೆನಾ? ಸೊ ದಿಸ್ ವಾಸ್ ದ ಫಸ್ಟ್ ವಾಚ್. ಆ ಇಮೋಷನ್ ಇರುತ್ತಲ್ಲ ಫಸ್ಟ್ ಒಳ್ಳೆ ವಾಚ್ ಅಂತ. ಸೊ ಬಟ್ ದೆನ್ ಮತ್ತೆ ಗೊತ್ತಾಯಿತು, ಐ ಡೋಂಟ್ ನೋ ವೆದರ್ ಮೈಕಲ್ ಕಾಸ್ ಹುಡುಗಿಯರ ಬ್ರ್ಯಾಂಡ್ ಅಂತ, ಬಟ್ ದೆನ್ ಪೀಪಲ್ ಸೇ ದ್ಯಾಟ್, ಬಟ್ ನಂಗೆ ಗೊತ್ತಿಲ್ಲ. ಬಟ್ ಐ ಲೈಕ್ ದ ವಾಚ್, ಇಟ್ ಡಸಂಟ್ ಮ್ಯಾಟರ್, ರೈಟ್? ಸೊ ದಿಸ್ ವಾಸ್ ದ ಫಸ್ಟ್ ವಾಚ್. ಓಕೆನಾ? ಅದಾದ ಮೇಲೆ ಇನ್ನೊಂದು, ನಮ್ಮ ಮೇನ್ ಕಲೆಕ್ಷನ್ಗೆ ಹೋಗೋ ಮುಂಚೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಇನ್ನೊಂದು ಮೈಕಲ್ ಕಾಸ್ ಇಲ್ಲಿದೆ. ಇದು ಯಾಕೆ ತೊಗೊಂಡಿರೋ, ಇದ್ರ ಜೊತೆ 2 ತೊಗೊಂಡಿದ್ದೆ, ಆಯಿತಾ? ಇದರಲ್ಲಿ ಎಂತ ಕತೆ ಅಂದರೆ, ನನಗೆ ಗೋಲ್ಡ್ ಆಯ್ತಲ್ಲ, ನನಗೆ ಸಿಲ್ವರ್ ಮತ್ತು ಆ್ಯಕ್ಚುಲಿ ಇದು ತೊಗೊಂಡದು ನಾನು ಬೇರೆ ವಾಚ್ ತೊಗೊಂಡಾದಮೇಲೆ ಹೀಗೆ ರ್ಯಾಂಡಮ್ ಆಗಿ ಶಾಪಿಂಗ್ ಹೋದಾಗ. ಸೊ ಆ ವಾಚಿಗೆ ಸಹ ಅರೌಂಡ್ 32,000 ನಂಗೆ ಗೊತ್ತಿಲ್ಲ, ಪ್ರೈಸು ನೆನಪಿಲ್ಲ. ಇದು ಸಹ ಅರೌಂಡ್ ಅದೇ ಬಜೆಟು. ಬಟ್ ನನಗೆ ಸಿಲ್ವರ್ ಮತ್ತು ಗೋಲ್ಡಲ್ಲಿ ಬೇಕಿತ್ತು, ಆಯಿತಾ? ಆ್ಯಕ್ಚುಲಿ ನನಗೆ ಸಿಲ್ವರ್ ಮತ್ತು ಗೋಲ್ಡ್ ಇನ್ನೊಂದು ಬ್ರ್ಯಾಂಡ್ ತೊಗೊಳ್ಬೇಕಿತ್ತು, ಅದರ ಸ್ಟೋರಿ ಹೇಳ್ತೇನೆ. ಬಟ್ ಇದು ಆಗ ಬಜೆಟ್ ಇರಲಿಲ್ಲ, ಅದಕ್ಕೆ ಇದನ್ನು ತೊಗೊಂಡಿದ್ರ ಜೊತೆ ಇನ್ನೊಂದು ಫುಲ್ ಗೋಲ್ಡ್. ಬಟ್ ಏನಂದ್ರೆ ನಂಗೆ ಗ್ರೀನ್ ಡಯಲ್ ಸಹ ಬೇಕಿತ್ತು, ಸಿಲ್ವರ್ ಮತ್ತು ಗೋಲ್ಡಲ್ಲಿ ಸಹ ಬೇಕಿತ್ತು.
ಸೊ ಒಂದರಲ್ಲಿ ಈ ಬ್ರ್ಯಾಂಡಲ್ಲಿ ಇರಲಿಲ್ಲ ನನ್ನ ಹತ್ರ ಬಜೆಟ್ ಇರೋದ್ರಲ್ಲಿ. ಸೊ ವಾಟ್ ಐ ಡಿಡ್, ಐ ಬಾಟ್ ದಿಸ್ ಆ್ಯಂಡ್ ದ್ಯಾಟ್. ಆ ವಾಚ್ನ ನಾನು ಏನು ಮಾಡಿದೆ ಅಂದರೆ, ನನ್ನೊಬ್ಬ ಫ್ರೆಂಡ್ ಬಂದಿದ್ದ, ಅವನು ನಂಗೆ ಇಷ್ಟ ಆಯಿತು ಅಂತ ಹೇಳಿದ. ಬಟ್ ನಾನು ಓಕೆ ಅಂತೇಳಿ ಕೊಟ್ಟುಬಿಟ್ಟೆ. ಬಟ್ ದೆನ್ ಎಸ್ ದ್ಯಾಟ್ ಐ ಬಾಟ್ ಇಟ್. ಮುಂದೆ ಹೋಗೋ ಮುಂಚೆ, ಮೇನ್ ಬ್ರ್ಯಾಂಡ್ಸಿಗೆ ಹೋಗೋ ಮುಂಚೆ, ಇದು ಫಾಸಿಲ್, ದಿಸ್ ಒನ್ ಆಫ್ ಮೈ ಫ್ರೆಂಡ್ ಗಿಫ್ಟೆಡ್. ಓಕೆನಾ, ನೀವು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ. ಅಗೇನ್ ಇದು ಗೋಲ್ಡ್ ಆ್ಯಂಡ್ ಬ್ಲ್ಯಾಕಲ್ಲಿ, ಬಿಕಾಸ್ ದೇ ನ್ಯೂ ದಟ್ ಇಟ್ ಈಸ್ ಐ ಲೈಕ್ ಗೋಲ್ಡ್ ಅಂತ. ಓಕೆನಾ, ದಿಸ್ ವಾಸ್ ಅ ಗಿಫ್ಟ್. ಆ್ಯಂಡ್ ಇದು ನಿಮ್ಗೆ ಗೊತ್ತಿರುತ್ತೆ, ದಿಸ್ ಈಸ್ ಗಿಫ್ಟೆಡ್ ಬೈ ಸ್ಯಾಮ್ ಸಮೀರ್ ಇನ್ಸ್ಟಾ. ಥ್ಯಾಂಕ್ ಯು ಬ್ರೋ. ಟೈಟನ್ ತುಂಬ ಚೆನ್ನಾಗಿದೆ, ರೈಟ್. ನಾವು ಲೆಟ್ಸ್ ಗೆಟ್ ಇನ್ ಟು ದ ಮೇನ್ ಥಿಂಗ್. ಓಕೆನಾ, ಈ ಸ್ಟೋರಿ ನೀವು ಕೇಳಿರ್ತೀರಾ ಮುಂಚೆ, ಗೊತ್ತಿಲ್ಲ, ಬಟ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸ್ಟೋರಿ ಏನಂದರೆ, ದಿಸ್ ವಾಸ್ ದ ಫಸ್ಟ್ ಪ್ರೀಮಿಯಂ ವಾಚ್ ಐ ವೆಂಟ್ ಟು ಬೈ. ಆಯಿತಾ, ಫಸ್ಟ್ ಪ್ರೀಮಿಯಂ ವಾಚ್ ತೊಗೊಳ್ಳೋವಾಗ ನಾನೊಂದು ಸರಿ ಅಂದರೆ ನಾರ್ಮಲ್ ಆಗಿ ಕ್ಯಾಶುವಲ್ಸ್ ಹಾಕಿ ಹೋಗಿದ್ದೆ, ಶೋರೂಮಿಗೆ ಹೋದೆ, ರ್ಯಾಡೋ ಶೋರೂಮ್ಗೆ. ಕೇರೆ ಮಾಡ್ತಾ ಇಲ್ಲ ಅಂದರೆ ಅವ್ರು ಬೇರೆಯವ್ರಿಗೆ ತೋರಿಸಿದ್ದು, ಅದಾದಮೇಲೆ ಇವ್ರು ತೊಗೊಳ್ತಾರ ಆ ಥರ ಫೀಲಿಂಗು. ಅಯ್ಯೋ, ಒಂದು ಬೇಜಾರಾಯಿತು. ಆಯಿತಾ, ಈಗೋ ಅಂತಲ್ಲ, ಬಟ್ ಒಂದು ಬೇಜಾರಾಗತ್ತಲ್ಲ. ನಾನು ನೋಡಿ ಹಾಗೆ ಬಂದುಬಿಟ್ಟೆ ಮಾರೆ. ಹಾಗೆ ಬಂದುಬಿಟ್ಟು ನಾನು ಯೋಚಿಸಿದೆ ಯಾಕೆ ಅಂತ. ಬಟ್ ನನಗೆ ಇದನ್ನು ನೋಡಿದೆ, ಈ ವಾಚನ್ನು ನೋಡಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ಮಂಗಳೂರಿಗೆ ಹೋಗಿದ್ದಾಗ ಅಲ್ಲಿ ಒಂದು ಶೋರೂಮಿಗೆ ಹೋದ ಕೂಡಲೇ ಎಷ್ಟು ಪ್ರೀತಿ ತೋರಿಸಿದ್ರು ಗೊತ್ತಾ. ದಟ್ ಈಸ್ ದ ಡಿಫ್ರೆನ್ಸ್. ನಾನು ಪ್ರೈಸ್ ಕೇಳಿಲ್ಲ, ಏನು ಕೇಳಿಲ್ಲ, ರಾಪಾಕ ತೊಗೊಂಡ್ಬಿಟ್ಟೆ. ಬಿಕಾಸ್ ಐ ವಾಂಟೆಡ್ ಇಟ್ ಆ್ಯಂಡ್ ಐ ಹ್ಯಾವ್ ವರ್ಕ್ ಫಾರ್ ಇಟ್. ಆಯಿತಾ, ಸೊ ಆ್ಯಂಡ್ ಅವ್ರು ಎಷ್ಟು ಪ್ರೀತಿ ತೋರಿಸಿದ್ರು ಅಂದರೆ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ವಾಟ್ ಐ ವುಡ್ ಲೈಕ್ ಟು ಟೆಲ್ ಇಸ್, ನೋಡಿ, ನೀವು ಸೇಲ್ಸಲ್ಲಿ ಇರ್ತಿರಲ್ಲ, ಯಾವುದೇ ಪ್ರೊಫೈಲಲ್ಲಿ ಸೇಲ್ಸಲ್ಲಿ, ಎವ್ರಿ ಒನ್ ಹೂ ವಾಕ್ಸ್ ಇನ್ ಟು ಯು ಈಸ್ ಯೋರ್ ಕಸ್ಟಮರ್. ಅವ್ರು ಬೈ ಮಾಡ್ತಾರಾ ಇಲ್ವಾ, ನಿಮ್ಮ ಗುಡ್ ವಿಲ್ಲನ್ನು ನೀವು ಮಾರಬೇಕು. ಅರ್ಥ ಆಯ್ತಾ? ದಟ್ ಈಸ್ ದ ಸರ್ವಿಸ್ ಯು ಪ್ರೊವೈಡ್ ಇನ್ ಸೇಲ್ಸ್. ಸುಮ್ಮನೆ ತೊಗೊಳ್ಳೋರ ಹತ್ರ ಮಾತ್ರ ಅಲ್ಲ, ಯು ಟ್ರೈ ವಿತ್, ಏನೋ ಇರುತ್ತೆ ಅದಕ್ಕೆ ಬಂದಿರ್ತಾರಲ್ಲ, ನೋಡಿಬಿಟ್ಟು ಯು ಶುಡಂಟ್ ಜಡ್ಜ್ ಅಂತ ನಾನು ಹೇಳೋದು. ದಟ್ ಈಸ್ ವಾಟ್ ಐ ಫಾಲೋ. ಯಾರೇ ಏನೇ ಹೆಲ್ಪ್ ಕೇಳಿದ್ರು ಫಸ್ಟ್ ಅವ್ರ ರಿಕ್ವೈರ್ಮೆಂಟ್ ಆದರೆ ಆಗ್ತದೆ, ಇಲ್ಲಾದರೆ ಇಲ್ಲ. ಬಟ್ ದೆನ್ ಪ್ರೀತಿಯಲ್ಲಿ ಮಾತಾಡೋದ್ರಲ್ಲಿ ಏನಾದರೂ ಹಾಳಿದೆಯಾ, ಮಾತಾಡ್ಬೋದು ತಾನೆ, ಇಗ್ನೋರ್ ಯಾಕೆ ಮಾಡಬೇಕು? ಕರೆಕ್ಟ್. ಬಟ್ ಪ್ರಾಬಬ್ಲಿ ಆಗ ಗೊತ್ತಿರಲಿಲ್ಲ. ಅದಾದಮೇಲೆ ಇರೋದು ಸ್ಟೋರಿ. ಈ ವಾಚ್ ತೊಗೊಂಡ ನಡುವಲ್ಲಿ ಆ ಮೈಕಲ್ ಕಾಸ್ ತೊಗೊಂಡಿದ್ದೆ. ಅದಾದಮೇಲೆ ವೆನ್ ಐ ವೆಂಟ್ ಟು ಬೈ ದಿಸ್ ವಾಚ್, ಐ ಹ್ಯಾಡ್ ದಿಸ್ ವಾಚ್ ಇನ್ ಮೈಂಡ್ಸ್. ಈಸ್ ಒನ್ ಆಫ್ ಮೈ ಫೇವ್ರೆಟ್ ವಾಚಸ್. ರ್ಯಾಡೋ ಅಲ್ಲಿ ಈ ಡಯಲ್ ತುಂಬ ಫೇಮಸ್, ಪೇಟೆಂಟ್ ಇದು. ಆಯಿತಾ, ಸೊ ವಾಟ್ ಐ ಡಿಡ್ ವಾಸ್ ಐ ಬಾಟ್ ದಿಸ್. ಏನಂದರೆ ಒಂದು ಚಂದ ಇದೆ, ನಾನು ತುಂಬ ಸತಿ ಹಾಕಿದ್ದೀನಿ ಇದನ್ನು. ಬಟ್ ದೆನ್ ಏನಂದರೆ ಇದು ಆಟೋಮ್ಯಾಟಿಕ್ ಅಲ್ಲ, ವಾಚ್ ತೆಗೆದ ಕೂಡಲೇ ಟೈಮ್ ಸ್ಟಾಪ್ ಆಗಿಬಿಡುತ್ತೆ, ಮತ್ತೆ ವಾಪಸ್ ಸೆಟ್ ಮಾಡಬೇಕು. ಅದೊಂದು ರಗಳೆ. ಐ ಗೆಸ್ ದಟ್ ಈಸ್ ದ ಪ್ರಾಬ್ಲಮ್, ಅದಕ್ಕೆ ಟೈಮ್ ಬೇರೆ ಇರೋದು. ಬಟ್ ದೆನ್ ಐ ಲೈಕ್ ದಿಸ್. ಯೂಶ್ವಲಿ ನಾನು ಏನಾದ್ರು ಇವೆಂಟ್ ಇದ್ದರೆ, ಫಂಕ್ಷನ್ ಇದನ್ನು ಹಾಕ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ. ಆ್ಯಂಡ್ ಈ ವಾಚನ್ನು ನಾನು ಅದೇ ಸ್ಟೋರಿಗೆ ಹೋಗಿ ತೊಗೊಂಡೆ. ಆ ಸ್ಟೋರಿಗೆ ಹೋದಾಗ ಅವ್ರ ಹತ್ರ ಹೇಳಿದೆ, ಹೀಗೆ ವಿಷಯ ಅವ್ರಿಗೆ ಅರ್ಥ ಮಾಡಿಸ್ದೆ. ಯಾಕಂದರೆ ಕೆಲವ್ರಿಗೆ ಅರ್ಥ ಆಗಿರಲ್ಲ, ಅರ್ಥ ಮಾಡಿಸಿದ್ರೆ ಅರ್ಥ ಮಾಡ್ಕೊಳ್ತಾರಲ್ಲ. ನೋಡಿ, 2 ಜನ ಇರ್ತಾರೆ ಕ್ಯಾಟಗರಿ. ಒಂದು, ನೀವು ಅವ್ರ ಹತ್ರ ಮಾತಾಡಿ, ಈಗ ಒಬ್ರು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಲಿಲ್ವಾ, ನೀವು ಅವ್ರ ಹತ್ರ ಪ್ರೀತಿಯಲ್ಲಿ ಮಾತಾಡಿ, ನೀವೇನು ಸೋಲ್ತೀರಾ? ಇಲ್ಲ ತಾನೆ. ನಾನು ಹೋಗಿ ಹೇಳಿದೆ, ಹೀಗೆ ವಿಷಯ, ಹೌದಾ ಸರ್, ಹಾಗೆ ಓಕೆ, ಅವ್ರಿಗೆ ಅರ್ಥ ಆಯಿತು. ಇನ್ನೊಂದು ಕ್ಯಾಟಗರಿ ಜನ ಇರ್ತಾರೆ, ನೀವು ಪ್ರೀತಿಯಲ್ಲಿ ಹೇಳಿ, ನೀವು ಕೂಗಿ, ನೀವು ಕೋಪ ಮಾಡ್ಕೊಳ್ಳಿ, ನೀವು ಕಾಲಿಡೀರಿ, ಆದರೆ ಸಹ ಅವ್ರಿಗೆ ಅರ್ಥ ಆಗಲ್ಲ. ಆಗ ನೀವೇನು ಮಾಡಬೇಕು? ಝುಯಿಂಗ್. ಅರ್ಥ ಆಯ್ತಾ? ಝುಯಿಂಗ್ ಏನಂತ ಗೊತ್ತಿಲ್ಲದಿದ್ರೆ ಬ್ರೋ, ಝುಯಿಂಗ್ ಅಂದರೆ ಏನಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದು ಹೇಳ್ತೇನೆ. ಝುಯಿಂಗ್. ಓಕೆ, ಸೊ ದಿಸ್ ವಾಸ್ ಮೈ ಸೆಕೆಂಡ್ ಪ್ರೀಮಿಯಂ ವಾಚ್. ಅರೌಂಡ್ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಈ ಫಸ್ಟ್ ರಾಡೋಗೆ ಅರೌಂಡ್ 1.5 ತನಕ ಆಗಿತ್ತು. ಇದಕ್ಕೆ ಅರೌಂಡ್ 2.5 ತನಕ ಆಗಿತ್ತು. 2.5 2.6 ನನಗೆ ನೆನಪಿಲ್ಲ. ಓಕೆನಾ, ಅದಾದಮೇಲೆ ಬಿಫೋರ್ ಗೋಯಿಂಗ್ ಟು ನದರ್ ರ್ಯಾಡೋ, ಐ ಹ್ಯಾವ್ ಆ್ಯಪಲ್ ವಾಚ್. ದಿಸ್ ಆ್ಯಪಲ್ ವಾಚ್ ಇಸ್ ದ ಮೋಸ್ಟ್ ಪ್ರೀಮಿಯಂ ಅಂದರೆ ಇರೋದ್ರಲ್ಲಿ ಬೆಸ್ಟ್ ಇರೋದಿದೆ. ಬಿಗ್ ಸ್ಕ್ರೀನ್ ಆ್ಯಂಡ್ ಮೋರ್ ಫೀಚರ್ಸ್. ಗೊತ್ತಿಲ್ಲ 10 11 ನನಗೆ. ಇದು ಯಾವುದು ಫೈನಲ್ ಬಂದಿರೋದು ಗೊತ್ತುಂಟಾ? 10 ಗೊತ್ತಿಲ್ಲ, ನನಗೆ ಸಹ ಗೊತ್ತಿಲ್ಲ. ಬಟ್ ದೆನ್ ಒಂದು 6 ತಿಂಗಳು ಹಿಂದೆ ತೊಗೊಂಡಿರೋದು. ದಿಸ್ ಇಸ್ ದ ಆಗ ಇರೋದ್ರಲ್ಲಿ ಮ್ಯಾಕ್ಸ್ ಇದ್ದದ್ದು. ನನಗೆ ಇದೆಲ್ಲ ಗೊತ್ತಿಲ್ಲ. ವರ್ಕೌಟ್ ಮಾಡೋವಾಗ ಹಾಕ್ಲಿಕ್ಕೆ ಅಂತ ತೊಗೊಂಡದ್ದು. ಬಟ್ 1-2 ಸತಿ ಹಾಕಿದ್ದೀನಿ ಅಷ್ಟೇ. ಬಿಕಾಸ್ ಸ್ಟೆಪ್ಸ್, ಹಾರ್ಟ್ ರೇಟ್ ಎಲ್ಲ ಇರುತ್ತೆ. ಪ್ರಾಬಬ್ಲಿ ಯು ಶುಡ್ ಆಲ್ಸೋ ಹ್ಯಾವ್ ಟ್ರ್ಯಾಕ್ ಮಾಡಿ. ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಮೊಬೈಲಲ್ಲಿ ಸಹ ಮಾಡ್ಬೋದು. ನಾನು ತೊಗೊಂಡಿದ್ದೀನಿ, ಯೂಸ್ ಮಾಡ್ತಾ ಇಲ್ಲ. ದಿಸ್ ಆಲ್ಸೋ ಕಾಸ್ಟೆಡ್ ಮೀ ಅರೌಂಡ್ ಐ ಡೋಂಟ್ ನೋ 1.5 or 2, ನಂಗೆ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ದೆನ್ ಇಟ್ಸ್ ಅ ವೆರಿ ಗುಡ್. ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೆಲ್ತ್ಗೋಸ್ಕರ ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕಮ್ಸ್ ದ ಬ್ಯೂಟಿಫುಲ್. ಇದನ್ನು ನೀವು ಲಾಸ್ಟ್ ವೀಡಿಯೋಲಿ ನೋಡಿರ್ತೀರ ಅನ್ಸುತ್ತೆ. ನಾನು ತೊಗೊಂಡಿದ್ನ ಲಾಸ್ಟ್ ವಾಚ್ ಕಲೆಕ್ಷನ್ ಮಾಡುವಾಗ, ಬಟ್ ಐ ಡೋಂಟ್ ರಿಮೆಂಬರ್. ಬಟ್ ದೆನ್ ದಿಸ್ ಇದು ನಾನು ತೊಗೊಂಡಿರೋದು ಖಾಲಿ ಯಾವುದೋ ಗೊತ್ತು, ಈ ಡಯಲ್ಗೋಸ್ಕರ. ವೆರಿ ನೈಸ್. ಐ ಲವ್ ದಿಸ್ ಡಯಲ್. ಆಯಿತಾ, ಏನೋ ಒಂದು ರಾಯಲ್ ಅಟ್ರಾಕ್ಷನ್ ಟೈಪ್ ಫೀಲಿಂಗ್ ನನಗೆ. ಐ ಲವ್ ದಿಸ್ ಡಯಲ್ಗೋಸ್ಕರ. ಆ್ಯಂಡ್ ದಿಸ್ ಆಲ್ಸೋ ಐ ವೆಂಟ್ ಟು ದ ಸೇಮ್ ಸ್ಟೋರ್. ಈಗ ಅವ್ರಿಗೆ ಅರ್ಥ ಆಗಿತ್ತು, ಪ್ರೀತಿಯಿಂದ ಮಾತಾಡಿದರು, ಎಲ್ಲ ಚೆನ್ನಾಗಿ ತೋರಿಸಿದ್ರು. ಪ್ರಾಬಬ್ಲಿ ಅವ್ರು ಬೇರೆ ಕಸ್ಟಮರ್ ಜೊತೆ ಸಹ ಹಾಗೆ ಮಾಡಿರ್ತಾರೆ. ಬಟ್ ದೆನ್ ಚೆನ್ನಾಗಿ ಮಾತಾಡಿಸಿರ್ತಾರೆ ಬಂದವರು. ಸೊ ದಿಸ್ ಈಸ್ ಅಗೇನ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ಪ್ರೀಮಿಯಂ ವಾಚಸ್. ರೈಟ್. ಇದು ಆಲ್ಸೋ ಅರೌಂಡ್ 2.7. ಐ ಡೋಂಟ್ ರಿಮೆಂಬರ್ ದ ಪ್ರೈಸ್. 2.5 ಅಷ್ಟು ಅದಕ್ಕಿಂತ ಇದೆ.
ಓಕೆ, ಎನಿವೇಸ್. ಸೊ ಇನ್ನೆರಡು ವಾಚ್ ತೋರಿಸ್ತೀನಿ. ಅದ್ರ ಮುಂಚೆ ನಂಗೆ ಏನು ಹೇಳಬೇಕಿತ್ತಂದರೆ, ಗೈಸ್, ಇಟ್ ಡಸಂಟ್ ಮೀನ್ ನೀವು ದೊಡ್ಡ ವಾಚ್ ತೊಗೊಂಡು ನೀವು ದೊಡ್ಡ ಜನ. ಇಟ್ಸ್ ಆನ್ ನ್ಯೂ. ತುಂಬ ಜನಕ್ಕೆ ಬೇರೆ ಇಷ್ಟ ಇರುತ್ತೆ. ನನ್ನ ಹತ್ರ ಶೂ ಕಲೆಕ್ಷನ್ಸ್ ಇದೆ, ಆ್ಯಂಡ್ ಆಲ್ಸೋ ನಾನು ಶೂ ಕಲೆಕ್ಷನ್ ಅಪ್ಗ್ರೇಡ್ ಮಾಡಿದ್ದೀನಿ. ಹಳೆ ಶೂ ಕಲೆಕ್ಷನ್ ಆಗಿದ್ದು ತುಂಬ ಸಪೋರ್ಟ್ ತೋರಿಸಿದ್ರೆ, ಅಪ್ಗ್ರೇಡೆಡ್ ಶೂ ಕಲೆಕ್ಷನ್ ವೀಡಿಯೋ ಬೇಕು ಅಂದರೆ ಶೂ ಕಲೆಕ್ಷನ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆ ವಿಡಿಯೋದಲ್ಲಿ ಯಾರ್ದು ಬೆಸ್ಟ್ ಕಮೆಂಟ್ ಇರುತ್ತಲ್ಲ, ನಾನು ಚಾಲೆಂಜ್ ಕೊಡ್ತೀನಿ, ಅವರಿಗೆ ಶೂ ಗಿವ್ ಅವೇ ಇರುತ್ತೆ. ವಾಚ್ ಗಿವ್ ಅವೇ ಮಾಡಿ ಅಂತ ಹೇಳ್ಬೇಡಿ, ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ವಾಚ್ ಗಿವ್ ಅವೇ ಬಗ್ಗೆನೂ ಮಾತಾಡೋಣ. ಬಟ್ ದೆನ್ ದಿಸ್ ಈಸ್ ವಾಟ್ ಇಟ್ ಈಸ್. ಇಟ್ಸ್ ನಾಟ್ ಅಬೌಟ್ ಇದು. ಎಂತ ಗೊತ್ತಾ, ತುಂಬ ಜನ ಹೇಳಿದ್ರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು. ಗೋಲ್ಡ್ ಈಸ್ ಆಲ್ಸೋ ಗುಡ್, ಇನ್ವೆಸ್ಟ್ ಮಾಡುವಾಗ ರಿಟೆನ್ಷನ್ ಇದೆ, ಇದರಲ್ಲಿ ಇಲ್ಲ. ಬಟ್ ದೆನ್ ದರ್ ಇಸ್ ಕ್ಲಾಸ್ ಅಲ್ಲ. ಕೆಲವು ದರ್ ಇಸ್ ಅ ಸೇಯಿಂಗ್, ನೀವು ಯಾವ ವಾಚ್ ಹಾಕಿದ್ದೀರಾ ದಟ್ ಟೆಲ್ಸ್ ವೆದರ್ ಯೋರ್ ಟೈಮ್ ಇಸ್ ರೈಟ್, ಐ ಮೀನ್ ಗುಡ್ ಆರ್ ಬ್ಯಾಡ್ ಅಂತ. ಬಟ್ ದೆನ್ ಮೋರ್ ದೆನ್ ದ್ಯಾಟ್ ಇಟ್ ಈಸ್ ಎ ಪರ್ಸನಲ್ ಚಾಯ್ಸ್. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತೊಗೊಂಡಾದ್ಮೇಲೆ, ನಾನು ಹಾಕಾದ್ಮೇಲೆ ನಂಗೆ ಒಳ್ಳೆ ಫೀಲ್ ಆಯಿತು. ಇಟ್ಸ್ ಅಬೌಟ್ ಮೀ. ನೀವು ಯಾಕೆ ಕಷ್ಟಪಡ್ತಿರೋದು, ನೀವು ದುಡಿತಿರೋದು ಯಾಕೆ? ನಿಮ್ಮನ್ನು ಒಳ್ಳೆ ಫೀಲ್ ಮಾಡಲಿಕ್ಕೆ ತಾನೆ. ಊರಿಗೆಲ್ಲ ಒಳ್ಳೇದು ಮಾಡಿದ್ರೆ ನಿಮಗೆ ಮಾತ್ರ ನೀವು ಮಾಡೋದು ಬೇಡ. ಸೊ ರಾದರ್ ದ್ಯಾನ್ ಇನ್ವೆಸ್ಟಿಂಗ್ ಇನ್ ಅ ಲಾಟ್ ಆಫ್ ಅದರ್ ಬ್ಯಾಡ್ ಸ್ಟಫ್, ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್, ಇಂಪ್ರೊವೈಸ್, ಕಲೀರಿ, ವ್ಯಾಲ್ಯೂ ಯಾವ್ದು ಆ್ಯಡ್ ಮಾಡ್ತದ್ದು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಯುವರ್ ಪರ್ಸ್ನಲ್ ಚಾಯ್ಸ್. ಬಟ್ ದೆನ್ ಇಟ್ ಈಸ್ ಕಂಪಲ್ಷನ್ ಇಲ್ಲ. ಓಕೆ, ನೆಕ್ಸ್ಟ್ ಇದನ್ನು ನೀವು ಲಾಸ್ಟ್ ಇದರಲ್ಲಿ ನೋಡಿರ್ತೀರ ಅನಿಸುತ್ತೆ ವ್ಲಾಗಲ್ಲಿ. ಇದ್ರ ಸ್ಟೋರಿ ಏನು ಅಂದರೆ ಸೊ ಐ ಟೋಲ್ಡ್ ಯು ಅಲ್ಲ, ಮೈಕಲ್ ಕಾಸಲ್ಲಿ ನನಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಬೇಕಿತ್ತು ಕಾಂಬಿನೇಷನ್. ಆಗ ಬಜೆಟ್ ಇರಲಿಲ್ಲ ಅಂತ. ಸೊ ಐ ವರ್ಕ್ ದುಡ್ಡು ಸೇವ್ ಮಾಡಿದೆ. ಅದಾದಮೇಲೆ ನಾನು ಇದು ತೊಗೊಂಡೆ, ಸಿಲ್ವರ್ ಗೋಲ್ಡ್ ಕಾಂಬಿನೇಷನ್. ಬಟ್ ದೆನ್ ಅದು ಇನ್ನೊಂದು ತೊಗೊಂಡಿದ್ದೆ, ಗ್ರೀನ್ ಡಯಲ್. ಸೊ ನಂಗೆ ಗ್ರೀನ್ ಡಯಲ್ಸ ಬೇಕಿತ್ತು. ಸೊ ಆಲ್ 3 in 1 ಇತ್ತು. ನೋಡಿದ ಕೂಡಲೇ ನಂಗೆ ಕಂಟ್ರೋಲೇ ಆಗಲಿಲ್ಲ. ಸೊ ಐ ಬಾಟ್ ದಿಸ್, ರೈಟ್. ಸೊ ದಿಸ್ ಇಸ್ ದ ಲೇಟೆಸ್ಟ್ ಒನ್. ಐ ಲವ್ ದಿಸ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್. ಯಾಕಂದರೆ ಯುನೋ ಐ ಬಿಲೀವ್ ಇನ್ ಯು ನೀಡ್ ಟು ವರ್ಕ್, ಹಸಿಲ್, ವರ್ಕ್ ಹಾರ್ಡ್ ಆ್ಯಂಡ್ ದೆನ್ ಸೆಲೆಬ್ರೇಟ್, ರೈಟ್. ಸುಮ್ಮನೆ ಸೆಲೆಬ್ರೇಟ್ ಮಾಡಬಾರ್ದು. ಬೇರೆಯವ್ರ ದುಡ್ಡಲ್ಲಿ ತೊಗೊಳ್ಬಾರ್ದು, ನೀವೇ ದುಡ್ಡು ತೊಗೊಳ್ಬೇಕು. ಅಪ್ಪ ಅಮ್ಮನ ದುಡ್ಡು ವೇಸ್ಟ್ ಮಾಡಬೇಡಿ ಇದಕ್ಕೆಲ್ಲ. ದಟ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ದಿಸ್ ಈಸ್ ಒನ್. ಓಕೆ, ಇಲ್ಲಿಡೋಣ. ಸೆಕೆಂಡ್ ಒನ್ ಸ್ಟೋರಿ ಕಾಮಿಡಿ ಉಂಟಾಯ್ತಾ. ಎಂತಾಯಿತು ಅಂದರೆ, ಯು ರಿಮೆಂಬರ್ ನಾನು ವರುಣ್ ಮತ್ತು ಸ್ಯಾಮಿಗೆ ಗಿಫ್ಟ್ ಮಾಡಿದ್ದೆ ರ್ಯಾಡೋ ಸಿಲ್ವರ್ ಕಲರ್, ರೈಟ್. ಸೊ ಅದು ಕೊಟ್ಟಾಗ ನನಗೆ ಸಹ ಆಸೆ ಇತ್ತು, ನನ್ನ ಹತ್ರ ಸಹ ನಾವು ಟ್ವಿನ್ ಮಾಡಬೇಕು, ತ್ರಿನ್ನ ನಂಗೆ ಗೊತ್ತಿಲ್ಲ, 3 ಜನ ಸೇಮ್ ಟೈಪ್ ಹಾಕಬೇಕು ಅಂತ. ಅದಕ್ಕೋಸ್ಕರ ತೊಗೊಂಡು. ಬಟ್ ದೆನ್ ಈಗ ಅದು ಒಂದು ವರ್ಷನ್, ಬಟ್ ಅದರಲ್ಲಿ ಇಂಪ್ರೋವೈಸ್ಡ್ ವರ್ಷನ್, ಬೆಟರ್ ವರ್ಷನ್ ಸಹ ಬಂದಿತ್ತು. ಈಗ ಅದು ಕೊಟ್ಟು ಒಂದು 6 ತಿಂಗಳಾಯ್ತು ಅಂತ. ಸೊ ಅದಕ್ಕೆ ಫುಲ್ ಸಿಲ್ವರ್ ಬೇಕಿತ್ತು ನನಗೆ. ಸೊ ತೊಗೊಂಡೆ. ಸೊ ಆ್ಯಸ್ ಐ ಟೋಲ್ಡ್ ಯು, ನೋಡಿ, ರ್ಯಾಡೋಲಿ ಡಯಲ್ ಫೇಮಸ್ಸು. ಈ ಡಯಲು ರ್ಯಾಡೋಲಿ ಮಾತ್ರ ಇರೋದು ಪೇಟೆಂಟ್. ಸೊ ಅದರಲ್ಲಿ ನನಗೆ ಸಿಲ್ವರ್ ಸಹ ಬೇಕಿತ್ತು. ಸೊ ಐ ಗಾಟ್ ದಿಸ್, ರೈಟ್. ಸೊ ದಿಸ್ ಈಸ್ ಮೈ ವಾಚ್ ಕಲೆಕ್ಷನ್. ಓಕೆನಾ, ಅಪ್ಗ್ರೇಡೆಡ್ ವಾಚ್ ಕಲೆಕ್ಷನ್. ಆ್ಯಂಡ್ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯಿತು. ಈಗ ನನಗೆ ಇವೆಂಟಿಗೆ ತುಂಬ ಲೇಟ್ ಆಗ್ತಿದೆ. ಇದಕ್ಕೆ ಅರೌಂಡ್ 1. ಇದು 1.7 ನನಗೆ ನೆನಪಿಲ್ಲ. ಅಗೇನ್ ದಿಸ್ ವಾಸ್ 2.7 ಐ ಗೆಸ್. ಸೊ ದಿಸ್ ಈಸ್ ಮೈ ಕರೆಂಟ್ ವಾಚ್ ಕಲೆಕ್ಷನ್. ಪ್ರಾಬಬ್ಲಿ ಐ ವಿಲ್ ನಾಟ್ ಸ್ಟಾಪ್ ಹಿಯರ್. ನನ್ನ ಮೈಂಡ್ಸೆಟ್ ಏನು ಗೊತ್ತಾ, ವಾಚ್ ತೊಗೊಳ್ಬೇಕಂತಲ್ಲ, ಗ್ರೋ ಆಗಬೇಕು ಅಂತ. ಸೊ ದ ಹೋಲ್ ಐಡಿಯಾ ಈಸ್, ವೆನ್ ಯು ಬೈ ಸಮಥಿಂಗ್ ಅಲ್ಲ, ಯು ಶುಡ್ ಬಿ ಕಾನ್ಫಿಡೆಂಟ್ ಇನಫ್ ದ್ಯಾಟ್ ನೀವು ಅದನ್ನು ಅರ್ನ್ ಮಾಡ್ತೀರಾ, ನೀವು ಅಲ್ಲಿ ರೀಚ್ ಆಗ್ತೀರಾ. ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋದು, ನೀವು ಏನು ಮಾಡಬೇಕಾದ್ರೆ, ನಾನು ಇದಕ್ಕಿಂತ 4 ಪಟ್ಟು ಇನ್ನೂ ಒಳ್ಳೇದು ಮಾಡ್ತೀನಿ, ಅದ್ರ ಮುಂಚೆ ಒಳ್ಳೇದು ಮಾಡಿರಬೇಕು, ಮತ್ತೆ ಮಾತ್ರ ಇಲ್ಲಿ ಬರಬೇಕು. ಫಸ್ಟ್ ನೀವು ನಿಮ್ಮ ಕರಿಯರ್ ಸೆಟ್ ಮಾಡ್ಕೋಬೇಕು, ನೀವು ಬ್ಯಾಲೆನ್ಸ್ ಆಗಬೇಕು, ಸೇಫ್ ಆಗಿರ್ಬೇಕು, ಅದು ಮತ್ತೆ ಇದನ್ನೆಲ್ಲ. ಬಟ್ ಇದನ್ನು ಮಾಡುವಾಗ ಸಹ ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅಂತ, ಐ ವಿಲ್ ಡೂ 10 times ಬೆಟರ್. ಆ ಮೈಂಡ್ ಸೆಟ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ. ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ಕಷ್ಟ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕಷ್ಟ ಕಮ್ಮಿ ಆಗಲ್ಲ. ದರ್ ಇಸ್ ನೋ ಸೆಟ್ಲಿಂಗ್ ಇನ್ ಲೈಫ್. ಜನ ಹೇಳ್ತಾರೆ, ನಾನು ಸೆಟ್ಲ್ ಆಗಿಬಿಟ್ಟೆ. ಐ ಬಿಲೀವ್ ದರ್ ಇಸ್ ನೋ ಸೆಟ್ಲಿಂಗ್ ಇನ್ ಲೈಫ್, ಬಿಕಾಸ್ ಯು ಆರ್ ಹ್ಯೂಮನ್ಸ್. ನಮಗೆ ಬೆಟರ್ ಆಗ್ತಾ ಇರಬೇಕು, ಬಾಡಿ ಬಿಲ್ಡಿಂಗಲ್ಲಿ ಮಸಲ್ ಬಿಲ್ಡ್ ಮಾಡ್ತಾ ಇರಬೇಕು, ಬೆಟರ್ ಆಗ್ತಾ ಇರಬೇಕು, ಚೆನ್ನಾಗಿ ಆಗ್ತಾ ಇರಬೇಕು. ಸೊ ದಟ್ ಈಸ್ ನೆವರ್ ಎಂಡಿಂಗ್. ಸೊ ಇಟ್ಸ್ ಗೋಯಿಂಗ್ ಟು ಗೋ. ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ತೋರಿಸಿದಾಗ ಇಟ್ ವಿಲ್ ಬಿ ಅ ಬೆಟರ್ ವಾಚ್, ಬೆಟರ್ ಬ್ರ್ಯಾಂಡ್. ಐ ಗೆಸ್ ಐ ಆಮ್ ಸ್ಟಾಪಿಂಗ್ ರ್ಯಾಡೋ ಇಯರ್. ಪ್ರಾಬಬ್ಲಿ ಇನ್ನು ಮುಂದೆ ರ್ಯಾಡೋ ತೊಗೊಳ್ಳಲ್ಲ, ನೋಡೋಣ ನೆಕ್ಸ್ಟ್ ಬ್ರ್ಯಾಂಡ್ ಯಾವುದಿರತ್ತಂತ. ಬಟ್ ದೆನ್ ಗೋಯಿಂಗ್ ಅಹೆಡ್, ದಿಸ್ ವಾಸ್ ಮೈ ವಾಚ್ ಕಲೆಕ್ಷನ್, ರೈಟ್. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು. ಈಗ ತುಂಬ ಲೇಟ್ ಆಗ್ತಿದೆ, ಇವೆಂಟಿಗೆ ಹೊರಡಬೇಕು. ಸೊ ಏನು ಅನ್ಸುತ್ತೆ ಹೇಳಿ. ಆ್ಯಂಡ್ ಶೂ ಕಲೆಕ್ಷನ್ ವೀಡಿಯೋ ಬೇಕಂದರೆ ಶೂ ಕಲೆಕ್ಷನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಸಿಗ್ತೀನಿ ನಿಮಗೆ ಕಾರಲ್ಲಿ ಆ ಇವೆಂಟಿಗೆ ಹೋಗುವಾಗ. ಓಕೆ, ಚಲೋ, ಚಿಯರ್ಸ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬ್ರ್ಯಾಂಡ್ ಯಾವುದಾಗಿರ್ಬೇಕಂತ ಕಮೆಂಟ್ ಮಾಡಿ. ಒಟ್ರಾಶಿ ಹೇಳ್ಬೇಡಿ, ನನಗೆ ಟೆನ್ಷನ್ ಆಗ್ತದೆ. ಯಾವುದು ನಾನು ಯುನೋ ನಾರ್ಮಲ್ ಆಗಿ. ಓಕೆ, ಮತ್ತೆ ಸಿಗೋಣ ಅಲ್ಲ, ಕಾರಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ. ಹೊರಟು 30 ನಿಮಿಷ ಆಯಿತು, ಇನ್ನೂ ಸಹ 1 ಗಂಟೆ ತೋರಿಸ್ತಾ ಇದೆ. ಟ್ರಾಫಿಕ್ಕು ರೆಡ್ ಆಗಿದೆ. ಅಯ್ಯೋ, ಬ್ಯಾಂಗ್ಳೂರಲ್ಲಿ ಇದೇ ಒಂದು ಅನ್ಪ್ರೆಡಿಕ್ಟೇಬಲ್. ಇದನ್ನು ಯೋಚನೆ ಮಾಡೋಕೆ ಅನ್ಸುತ್ತೆ, ಒಂದ್ಸತಿ ಬೆಂಗಳೂರಿಂದ ದೂರ ಹೋಗಿ ಎಲ್ಲಾದರೂ ಬಿಡೋಣ ಅಂತ. ಬಟ್ ಏನು ಮಾಡೋದು,
ಕೆಲಸ ಅಲ್ಲ, ಇಲ್ಲೇ ಇರಬೇಕಾಗತ್ತೆ ಪ್ರಾಬಬ್ಲಿ, ಗೊತ್ತಿಲ್ಲ, ಪ್ರಾಯ ಆದಮೇಲೆ ಅದೇ ಮಾಡ್ತೀನಿ. ಸೊ ಇನ್ನೂ ಸಹ ಮನೆ ಹತ್ರನೇ ಇದ್ದೀವಿ, ಹೋಗ್ತಾ ಇದ್ದೀವಿ. ಪ್ರಾಬಬ್ಲಿ ಸ್ಟೂಡೆಂಟ್ಸಲ್ಲಿ ಕಾಯ್ತಾ ಇದ್ದಾರೆ. ಐ ಆಮ್ ರಿಯಲಿ ಸಾರಿ. ಈ ವ್ಲಾಗ್ ನೀವು ನೋಡ್ತಾ ಇದ್ದಾರೆ, ನಾನು ಏನು ಮಾಡಲಿ ಅಲ್ಲಿ, ಟ್ರಾಫಿಕ್ ಬೇಗನೆ ಹೊರಟ್ವಿ, ಆದರೆ ಟ್ರಾಫಿಕ್ ಅಲ್ಲ, ನನ್ನ ಟೀಮ್ ಸಹ ಬೇಗನೆ ಬಂದರು, ಬಟ್ ನಮಗೆ ಎಂಥ ಸಹ ಮಾಡಲಿಕ್ಕಾಗಲಿಲ್ಲ, ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ವಿ. ಆದಷ್ಟು ಬೇಗ ಹೋಗಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ. NMKRV ಕಾಲೇಜಿಗೆ ಬಂದಿದ್ದೀವಿ. ಕ್ಯಾಂಪಸ್ ಚೆನ್ನಾಗಿದೆ. ಐ ಹ್ಯಾವ್ ನಾಟ್ ಹ್ಯಾಡ್ ಅ ಲುಕ್. ನಾನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಓಕೆನಾ. ಸೊ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅಂತ ನಿಶಲ್ ನಿಮಗೆ ಶೂಟ್ ಮಾಡಿ ತೋರಿಸ್ತಾನೆ. ಬಟ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ವಾಚಿಂಗ್, ಐ ಆಮ್ ರಿಯಲಿ ಸಾರಿ, ಟ್ರಾಫಿಕ್ ಜಾಸ್ತಿ ಇತ್ತು, ಹಾಗೆ ಲೇಟ್ ಆಯಿತು. ಓಕೆನಾ. ಲೆಟ್ಸ್ ಕೀಪ್ ಗೋಯಿಂಗ್. ಸ್ನೇಹಿತರೆ, ಇವೆಂಟ್ ಕ್ರೇಜಿ ಇತ್ತು. ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬ 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 ಖುಷಿ. ಎಲ್ಲರೂ ಸೂಪರ್. ಓಕೆನಾ. ಈಗ ಇವೆಂಟ್ ಮುಗಿದು ಹೋಗ್ತಾ ಇದ್ದೀನಿ. ನನಗೆ ಸಹ ನಂದು ಕಾಲೇಜ್ ಟೈಮ್ ಸ್ವಲ್ಪ ನೆನಪು. ಇದರಲ್ಲಿ BMW 220 ಇದೆಯಾ? ಓ, ದಟ್ ಈಸ್ ದ ಒನ್ ವಿ ಬ್ಲ್ಯಾಕ್ ಕಲರ್ ಐಸೋ. ಸಾರಿ ಸ್ನೇಹಿತರೆಲ್ಲ, ಒಂದು ಕಾರ್ ನೋಡಿದೆ ಹಾಗೆ. ಎನಿವೇಸ್, ಈಗ ವಾಪಸ್ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು. ಪ್ರಾಬಬ್ಲಿ ಆನ್ ದ ವೇ ಹಶ್ವಾಗ್ತಿದೆ, ಏನಾದ್ರು ತಿನ್ಕೊಂಡು ಹೋಗ್ತೀವಿ. ಏನು ಕೆಲಸ ಬಾಕಿ ಇದೆ ನೋಡೋಣ. ಕಂಟಿನ್ಯೂ ಮಾಡಿ ನೋಡ್ತಾ ಇರಿ, ಇನ್ನೂ ಮುಗಿಲಿಲ್ಲ ಡೇ. ಓಕೆನಾ. ಸರಿ, ಬಾಯ್, ಮತ್ತೆ ಸಿಗ್ತೀನಿ. ಸೊ ಸ್ನೇಹಿತರಿಗೆ ಆನ್ ದ ವೇ ಕೆಲಸ ಇದೆ ಆಫೀಸಲ್ಲಿ ಹೋಗಿ, ಬಟ್ ಊಟ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಮನೆಗೆ ಹೋಗಿ. ಸೊ ಇಲ್ಲೇ ಹೋಟೆಲಲ್ಲಿ ನಿಲ್ಲಿಸಿದ್ದೀವಿ. ಹೊರಗಡೆ ತಿನ್ನಬೇಕಾದ್ರೆ ಹೇಗೆ ಹೆಲ್ದಿಯಾಗಿ ತಿನ್ಬೋದಂತ ನಾನು ತೋರಿಸ್ತೀನಿ. ಫುಡ್ ಬರಲಿ, ಹೇಳ್ತೀನಿ, ಕಾಯ್ತಾ ಇರಿ. ಸ್ನೇಹಿತರೆ, ಫಸ್ಟ್ ಯಾವಾಗಲೂ ಉಂಟಲ್ಲ, ಎಲ್ಲಿ ಹೊರಗೆ ತಿನ್ನೋದು ಸ್ಯಾಲಡ್ ಆರ್ಡ್ರ್ ಮಾಡಿ. ಯಾಕೆ ಗೊತ್ತಾ? ಅದರಲ್ಲಿ ಫೈಬರ್ ಇರುತ್ತೆ. ಸೊ ಸ್ಯಾಲಡ್ ತಿಂದ ಕೂಡಲೇ ನಿಮ್ಮ ಹೊಟ್ಟೆ ಸ್ವಲ್ಪ ತುಂಬಿಬಿಡುತ್ತೆ. ಆಗ ನೀವು ಎಕ್ಸ್ಟ್ರಾ ಜಂಕ್ ತಿನ್ನಬೇಕಂತ ನಿಮ್ಗೆ ಅನ್ಸಲ್ಲ. ಸೊ ಮನೇಲಿ ಸಹ ಅಷ್ಟೇ, ಫಸ್ಟ್ ಯಾವಾಗಲೂ ವೆಜಿಟೇಬಲ್ಸ್ ತಿನ್ನಬೇಕು. ಹೊರಗೆ ಬಂದರೆ ಎಸ್ಪೆಷಲಿ, ಯಾಕಂದರೆ ಈಗ ಫುಡ್ ನೋಡೋ ನಿಮ್ಗೆ ಆಸೆ ಆಗೋದಲ್ಲ, ಬಟ್ ನೀವು ಸ್ವಲ್ಪ ಹೊಟ್ಟೆ ಆಲ್ರೆಡಿ ಫುಲ್ ಇದ್ದರೆ ತಿನ್ನಬೇಕಂತ ಅನ್ಸಲ್ಲ. ಸೊ ದಟ್ ಇಸ್ ವೈ ಫಸ್ಟ್ ಯಾವತ್ತು ವೆಜಿಟೇಬಲ್ ಸ್ಯಾಲಡ್ ತಿನ್ನಿ. ಓಕೆನಾ. ಸ್ನೇಹಿತರೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೀವು ಪ್ರೋಟೀನ್ ಸೋರ್ಸ್ನ ತಿನ್ನಬೇಕು, ಆಯಿತಾ? ಅದರಲ್ಲಿ ಎಸ್ಪೆಷಲಿ ಗ್ರಿಲ್ಡ್ ಅಥವಾ ಟಿಕ್ಕ ತೊಗೊಳ್ಳಿ, ಯಾಕಂದರೆ ಡೀಪ್ ಫ್ರೈ ಇದ್ದಾಗ ಕ್ಯಾಲರೀಸ್ ಜಾಸ್ತಿ ಇರುತ್ತಲ್ಲ. ಸೊ ನಾವಿಲ್ಲಿ ತಂದೂರಿ ಸಹ ಚಿಕನ್ ಟಿಕ್ಕಾ ಸಹ ತೊಗೊಂಡಿದ್ದೇವೆ. ಅರೌಂಡ್ 4 to 5, 6 ಪೀಸಸ್ ತಿನ್ನಿ. ಅರೌಂಡ್ 150-200 ಗ್ರಾಮ್ಸ್. ಇಲ್ಲ ವೆಜ್ ಆದರೆ ಪನ್ನೀರ್ ತೊಗೊಳ್ಬೋದು, ಪನ್ನೀರ್ ಟಿಕ್ಕಾ. ಸೊ ದಟ್ ಡೀಪ್ ಫ್ರೈ ಇದ್ದರೆ ಕ್ಯಾಲೋರೀಸ್ ಜಾಸ್ತಿ ಇರುತ್ತಂತ ಅಷ್ಟೇ. ಓಕೆನಾ. ಸೊ ಕ್ಯಾಲರೀಸ್ ಉಳಿಸ್ಲಿಕ್ಕೋಸ್ಕರ. ಅರ್ಥ ಆಯಿತಾ? ನನಗೆ ಪರ್ಸ್ನಲಿ ಖಾರ ಫುಡ್ ಅಂದರೆ ಆಗಲ್ಲ. ಹೋಪ್ಫುಲಿ ಖಾರ ಇಲ್ಲ. ನಾಟ್ ಬ್ಯಾಡ್. ತಿಂದು ಮತ್ತು ಕಾರ್ಬೋಹೈಡ್ರೇಟ್ ಸೋರ್ಸಿಗೆ ಹೋಗಬೇಕು. ಓಕೆನಾ. ಸ್ನೇಹಿತರೆ, ಡೆಸರ್ಟ್ ಎಲ್ರಿಗೂ ಇಷ್ಟ, ನನಗೆ ಸಹ ಇಷ್ಟ. ಬಟ್ ನಾನೇನು ಮ್ಯಾಜಿಕ್ ಅಲ್ಲ, ನನ್ನದಂಥ ಟ್ರಿಕ್ ಅಂದರೆ, ಒಂದು ಡೆಸರ್ಟ್ ಜಾಗದಲ್ಲಿ ನಾನು ಫ್ರೂಟ್ ಜ್ಯೂಸ್ ಕುಡಿತೀನಿ. ಫ್ರಕ್ಟೋಸ್ ಇರುತ್ತೆ ಇದರಲ್ಲಿ, ಶುಗರ್, ಅದರಿಂದ ಕ್ರೇವಿಂಗ್ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲ ಅಂದರೆ ಫ್ರೂಟ್ ಬೌಲ್ ತಿಂತೀನಿ. ಸ್ವೀಟ್ ತಿಂದಾಗೂ ಆಗುತ್ತೆ, ಫೈಬರ್ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಓಕೆನಾ. ಚಿಯರ್ಸ್. ಹಾಗಂತ ಬನಾನಾ, ಅಂಜೀರ್ ಅದೆಲ್ಲ ಕುಡಿಬೇಡಿ, ಅದರ ಕ್ಯಾಲೋರೀಸ್ ಜಾಸ್ತಿ. ವಾಟರ್ಮೆಲನ್, ಪೈನಾಪಲ್, ಜಾಸ್ತಿ ನೀರಂಶ ಇರುವ ಜ್ಯೂಸ್ ಅಥವಾ ಫ್ರೂಟ್ಸ್ನ ತಿನ್ನಿ. ಹೊಟ್ಟೆ ಫುಲ್ ಆಯ್ತೀನಿ, ರಾತ್ರಿ ತನಕ ಜಾಗ ಎಲ್ಲ ಹೊಟ್ಟೆ. ಬನ್ನಿ. আমার পোয়া আইকন